ಪರವಾಗಿಲ್ಲ, ಅಷ್ಟೇ ಇಲ್ಲ. ನಾವು ಅದ್ರ 30 ವರ್ಷಕ್ಕೆ ಕೊಟ್ಟಿದ್ದೀವಿ. 10 ವರ್ಷ ಆಗಿದೆ ಈಗ. ಅದು ಇನ್ನು 10 ವರ್ಷ ಆಗುವವರೆಗೆ ನಾವು ಏನೋ ಮಾಡೋಂಗೆ ಇಲ್ಲ. ನಾವು ಸಾಕಷ್ಟು ಸಾರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇದ್ದೆ ಎಲ್ಲ. ಆದ್ರೂ ಅದ್ರ ಮೀರಿ ಅವರು ಕೋರ್ಟ್ ನಿಂದ ಆದೇಶ ತಂದು ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡ್ಬೇಕಂತ. ಸರ್, ಈಗ ಒಪ್ಪತ್ತಾಗಿರೋದು 30 ವರ್ಷಕ್ಕೆ ಸರ್ 1995 ಆರಂಭ ಆದಾಗಿಂದನೂ ಅಥವಾ ಪ್ರಾಜೆಕ್ಟ್ ಕ್ಲೋಸರ್ ಸರ್ 1995 ಸರ್ ಅಗ್ರಿಮೆಂಟ್ ಮತ್ತೆ ಸೈನಿಂಗ್ ಗವರ್ಮೆಂಟ್ ಆಫ್ ಕರ್ನಾಟಕ ಸೈನಿಂಗ್ ಎಂಒ ಮಾಡಿರೋದು 1995. ಈಗಾಗಲೇ 30 ವರ್ಷ ಮುಗಿದು 31 ವರ್ಷ ಆಗಿತ್ತು ಸರ್. ನೀವು ಹೊಸದಾಗಿ 20 ವರ್ಷದ ಕಥೆ ಹೇಳ್ತೀರಾ, 10 ವರ್ಷನ ಮೈನಸ್ ಮಾಡ್ತೀರಾ? ಅದೇ ಹೇಳಿದ ಕಾನೂನು ತಜ್ಞರು ನಾವು ಚರ್ಚೆ ಮಾಡ್ತೀವಿ. ಯಾವ್ದು ಹಿಡಿಬೇಕಾದ, ಅವಾಗ ಹಿಡಿಬೇಕಾ, ಈಗ ಬಂದ ಅದ್ರ ಪರವಾಗಿ ವಿರೋಧವಾಗಿ ಸುಮಾರು ಜಜ್ಮೆಂಟ್ ಬಂದಿದೆ. ಕೂಡ ಗೊಂದಲ ಇದೆ. ಹಾಗಾಗಿ ನಮ್ಗೆ ಎಕ್ಸ್ಪರ್ಟ್ ಕಡೆ ಕೇಳ್ತೀವಿ, ಈಸಿ ಅವ್ರ ಕಡೆ ಮಾತಾಡ್ತೀವಿ, ಏನ್ ಮಾಡಕ್ ಚರ್ಚೆ ಮಾಡ್ತೀವಿ. ಹೈಕೋರ್ಟ್ ಆದೇಶ ಬಂದಿದೆ. ಹೈಕೋರ್ಟ್ ಆದೇಶ ವಿಚಾರ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ನೇರವಾಗಿ ಹೇಳಿಕೆ ಕೊಡ್ತಾರೆ, ಟೋಲ್ ಕಟ್ಬಿಡಿ, ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಇಲ್ಲಿ ಅಂತ. ಬಟ್ ರಾಜ್ಯ ಸರ್ಕಾರ ಯಾಕೆ ಹೈಕೋರ್ಟ್ ಆದೇಶನ ನಂಬಿರುವಂತ ತಿಳ್ಕೊಂಡಿಲ್ವಂತ ಸರ್? ನೋಡ್ರಿ, ಈಗ ಮೊನ್ನೆ ಆದೇಶ ಆಗಿದೆ, ಅದು ಮೊನ್ನೆ ಒಂದು ಆದೇಶ ಆಗಿದೆ. 1 ತಿಂಗಳಾಗಿದೆ ಅಂತ ಸರ್. ಚರ್ಚೆ ಹಂತದಲ್ಲಿ ಇದೆ. ಎಕ್ಸ್ಪರ್ಟ್ ನಮ್ಗೆ ಈಸಿ ಅವ್ರು ಚರ್ಚೆ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಏನ್ ಮಾಡ್ಬೇಕು. ಸರ್, ಒಬ್ಬ ವ್ಯಕ್ತಿಯ ಪರವಾಗಿ, ಒಬ್ಬ ಉದ್ಯಮಿಯ ಪರವಾಗಿ ಒಂದು ಸರ್ಕಾರ, ಇಡೀ ಒಂದು ಸರ್ಕಾರ ಅವ್ರ ಬೆನ್ನೆಲೆ ನಿಲ್ಲಕ್ಕೆ ಆ ತರದ ವೆಸ್ಟರ್ನ್ ಇಂಟ್ರೆಸ್ಟ್ ಏನಿದೆ ಸರ್ ಇದ್ರೊಳಗಡೆ? ಯಾವ ಸರ್ಕಾರದಾಗ ಆಗಿದ್ರೆ ಅದು ಆಗಿದ್ದು ಅಲ್ಲ ಆಗಿದ್ದಲ್ಲ ಸರ್. ಸರ್ ಹಿಂದಿನವರು ದರೋಡೆ ಮಾಡಿದ್ರು, ಕೊಲೆ ಮಾಡಿದ್ರು, ಹಾಗಂತ ನಾವು ಮಾಡಿದ್ದು ಸರಿ ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ಡಿಪೆಂಡ್ ಮಾಡ್ತಾ ಇಲ್ಲ. ನಮ್ ಕೈಯಲ್ಲಿ ಏನೂ ಇಲ್ಲ. ಅದನ್ನು ಹಿಂದಿನವರ ಏನೋ ಆಗದಂಗೆ ಕೈ ಕಟ್ಟಿ ಆಗಿದೆ. ಅದ್ರಲ್ಲಿ ಎಷ್ಟೋ ಕೂಡ ಕ್ಯಾಬಿನೆಟ್ ಅಲ್ಲಿ ಆಗಿದ್ದು ಬೇರೆ, ಆಮೇಲೆ ಫೈನಲ್ ಆಗಿದ್ರಲ್ಲಿ ಬದಲಾವಣೆ ಆಗಿದ್ದು ಕೂಡ ಈಗ ಚರ್ಚೆಯಲ್ಲಿ ಇದೆ. ಅದು ಸರ್, ಈಗ ಈ ಎಲ್ಲಾ ವಿವಾದ ಬಗೆಹರಿಯ ತನಕ ಟೋಲನ್ನ ಸ್ಟಾಪ್ ಮಾಡೋ ಅಧಿಕಾರ ನಿಮ್ಗೆ ಇಲ್ವಾ ಸರ್? ನಮಗಿಲ್ಲ. ಈಗಾಗಲೇ ಕೋರ್ಟ್ ನಿಂದ ಅವ್ರು ಆದೇಶ ತಂದಿದ್ದಾರೆ. ಸ್ವಾತಂತ್ರ್ಯ ಹೇಳಿದ್ರೆ ನಾವು ಕಾನೂನು ಚರ್ಚೆ ಮಾಡ್ತೀವಿ. ಕುಮಾರಸ್ವಾಮಿ ಅವರು ಮತ್ತೊಂದು ಆರೋಪ, ಕಂಪನಿ ಜೊತೆ ಲೋಕೋಪಯೋಗಿ ಇಲಾಖೆ ಸಚಿವರು ಕೂಡ ವ್ಯವಹಾರ ಇಟ್ಕೊಂಡಿದ್ದಾರೆ. ಸರ್, ತಾವು ಎಲ್ಲ ಯಾವ ರೇಟ್ ನಮ್ ಕಡೆ ಬಂದೇ ಇಲ್ಲ, ಬರುವಾಗ ಏನೋ ಮಾಡಿ ನಮ್ ಕಡೆ ನೀವಲ್ವಾ ಸರ್? ಹಾಗಾಗಿ ಅಲ್ಲ, ಅವ್ರು ನಮ್ ಕಡೆ ಬರ್ಲಿಕ್ಕೆ ರೆಡಿ ಇಲ್ಲ. ಹತ್ರ ಎಲ್ಲ ಸರ್ಕಾರದೊಳಗೆ ಸಚಿವರಿದ್ದಾರೆ, ಎಲ್ಲರೂ ಇದ್ದಾರೆ ಅಂತಾರೆ ಅವರು. ಸರ್